ಹಲೋ ಫ್ರೆಂಡ್ಸ್, ಈ ಹೂನ ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅನಿಸುತ್ತೆ, ಮಾತಾಡೋದೇ ಬೇಡ ಅಂತ. ಅಷ್ಟೊಂದು ಬ್ಯೂಟಿಫುಲ್ ಆಗಿರೋವಂಥ ಹೂ ಇದು. ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳಿದ್ದಾರೆ, ಇದನ್ನು ಕೃಷ್ಣ ದೇವಲೋಕದಿಂದ ಭೂಲೋಕಕ್ಕೆ ತಂದಿರೋ ಅಂಥ ಗಿಡ ಅಂತ. ಅದಕ್ಕೆ ಇದನ್ನು ದೇವಲೋಕದ ಪುಷ್ಪ ಅಂತಲೂ ಕೂಡ ಕರೀತಾರೆ. ಹಾಗೆ ಇದನ್ನು ಕಲ್ಪತರು ವೃಕ್ಷ ಅಂತಲೂ ಕರೀತಾರೆ. ಬೇರೆ ಹೂಗಳಿಗೆ ಕಂಪೇರ್ ಮಾಡಿದರೆ ಈ ಹೂವಿನ ಕಾಂಬಿನೇಷನ್ನು ತುಂಬ ಯುನೀಕ್ ಆಗಿರುತ್ತೆ. ಇದರದ್ದು ಹೂವು ಪೂರ್ತಿ ಬಿಳಿಯಾಗಿರುತ್ತೆ, ಇದರದ್ದು ತೊಟ್ಟು ಮಾತ್ರ ಆರೆಂಜ್ ಕಲರ್ ಇರುತ್ತೆ. ಈ ಪಾರಿಜಾತ ಗಿಡನ 3 ರೀತಿ ಪ್ರೊಪಗೇಷನ್ ಮಾಡ್ಬೋದು. ಒಂದು ಸೀಡ್ಸಿಂದ, ಇನ್ನೊಂದು ಕಟ್ಟಿಂಗಿಂದ, ಇನ್ನೊಂದು ಮೆಥಡು ಏರ್ ಲೇಯರಿಂಗ್ ಅಂತ ಹೇಳ್ತಾರೆ. ಈ ವಿಡಿಯೋದಲ್ಲಿ ನಾನು ಸೀಡ್ಸಿಂದ ಬೆಳೆಯೋದು ಹಾಗೂ ಏರ್ ಲೇಯರಿಂದ ಬೆಳೆಯೋದು, ಇವೆರಡು ಮೆಥಡಿಂದ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಈ ಪಾರಿಜಾತ ಹೂವು ಅರಳಿ ಒಣಗೋದ್ಮೇಲೆ ಈ ರೀತಿ ಸೀಡ್ಸ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸೀಡ್ಸು. ಇದನ್ನು ಇವಾಗ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ. ಈ ಪಾರಿಜಾತ ಬೀಜಗಳನ್ನ ಗಿಡದಲ್ಲೇ ಚೆನ್ನಾಗಿ ಒಣಗಕ್ಕೆ ಬಿಡಬೇಕು. ಚೆನ್ನಾಗಿ ಗಿಡದಲ್ಲೇ ಒಣಗಿದ್ರೆ ಮಾತ್ರ ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಈ ಸೀಡ್ಸ್ ನೋಡೋಕ್ಕೆ ತೆಳುವಾಗಿ ಫ್ಲ್ಯಾಟ್ ಆಗಿ ಇರುತ್ತೆ. ಈ ಸೀಡ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಂದಿನ ಇಡೀ ಈ ರೀತಿ ನ್ಯೂಸ್ ಪೇಪರ್ ಮೇಲೆ ಹಾಕಿಬಿಟ್ಟು ಟೆರೆಸ್ ಮೇಲೆ ಒಣಗಕ್ಕೆ ಬಿಡ್ತೀನಿ. ಯಾವುದೇ ಸೀಡ್ಸ್ ಆದರೂ ಅಷ್ಟೇ, ಗಿಡದಿಂದ ಕೊಯ್ದ ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಡ್ರೈ ಮಾಡಿದರೆ ಸೀಡ್ಸ್ ಹಾಳಾಗಲ್ಲ. ಈ ಪಾರಿಜಾತ ಸೀಡ್ಸು ಈ ರೀತಿ ಇರುತ್ತೆ. ಮೇಲ್ಗಡೆ ಒಂದು ಲೇಯರು ಸಿಪ್ಪೆ ಥರ ಇರುತ್ತೆ. ಅದನ್ನು ಓಪನ್ ಮಾಡಿದರೆ ಅದರೊಳಗೆ ಸೀಡ್ಸ್ ಇರುತ್ತೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅದ್ರ ಒಳಗಡೆ ಇದೆ. ಅದನ್ನು ಬಿಡಿಸಿದರೆ ಈ ರೀತಿ ಇರುತ್ತೆ. ಇದೇ ಪಾರಿಜಾತ ಸೀಡ್ಸ್. ಇದರಲ್ಲಿ ಎಷ್ಟು ಸೀಡ್ಸ್ ಸಿಗುತ್ತೆ ಅಷ್ಟನ್ನು ಫಸ್ಟು ಕಲೆಕ್ಟ್ ಮಾಡಿಟ್ಕೊಳ್ತೀನಿ. ಈ ಬೀಜಗಳನ್ನ ಮೊಳಕೆ ಬರ್ಸೋದಕ್ಕೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ನೇ ತೊಗೊಂಡಿದ್ದೀನಿ. ಅದು ಟೈಟಾಗಿ ಕೂತ್ಕೊಳ್ಳೋ ಥರ ಲಿಡ್ ಇರೋಂಥದ್ದೇ ನೋಡಿ ತೊಗೊಂಡಿದ್ದೀನಿ. ನಿಮಗೆ ಲಿಡ್ ಇರೋಂಥ ಬಾಕ್ಸ್ ಸಿಕ್ಕಲಿಲ್ಲ ಅಂತಂದರೆ ಪ್ಲಾಸ್ಟಿಕ್ ಕವರ್ನ ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ರಬ್ಬರ್ ಬ್ಯಾಂಡಲ್ಲಿ ಟೈಟಾಗಿ ಕವರ್ ಮಾಡ್ಬೋದು. ಸೀಡ್ಸ್ ಗ್ರೋ ಮಾಡೋದಕ್ಕೆ ಡ್ರೈನೇಜ್ ಹೋಲ್ ಇರಲೇಬೇಕಾಗಿಲ್ಲ. ಈ ಬಾಕ್ಸ್ ಫುಲ್ ಕವರ್ ಆಗಿದೆ, ಎಲ್ಲೂ ಹೋಲ್ಸ್ ಇಲ್ಲ ತಳದಲ್ಲಿ. ಈ ಬಾಕ್ಸ್ಗಳು ಏರ್ ಟೈಟ್ ಆಗಿರುತ್ತೆ. ಗಾಳಿ ಆಡೋದಕ್ಕೆ ನಾವು ಈ ರೀತಿ 4 ಸ್ಪೂನಲ್ಲಿ ಮೇಲ್ಗಡೆ ಹೋಲ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಮಾಡ್ಕೋಬೇಕಾಗಿತ್ತು, ನನಗೆ ತೋರ್ಸೋಕ್ಕೆ ಮರ್ತೋಯ್ತು, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ನಾನಿವಾಗ ಕೋಕೋಪೀಟ್ನ ಹಾಕ್ಕೊಂಡಿದ್ದೀನಿ. ವೆಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೋಕೋಪೀಟಲ್ಲಿ ಸೀಡ್ಸ್ ಬೇಗ ಗ್ರೋ ಆಗುತ್ತೆ ಅಂತ ಬರೀ ಕೋಕೋಪೀಟ್ ಮಾತ್ರ ಹಾಕ್ಕೊಂಡಿದ್ದೀನಿ, ಬೇರೆ ಯಾವುದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. ಇವಾಗ ಪಾರಿಜಾತ ಸೀಡ್ಸ್ನ ಇದರಲ್ಲಿ ನೆಡ್ತಾ ಇದ್ದೀನಿ. ತುಂಬ ಆಳಕ್ಕಿಡ್ತಾ ಇಲ್ಲ, ಹಾಗೆ ಮೇಲ್ಗಡೆಗೆ ಬರೀ ಆ ಸೀಡ್ಸ್ ಕವರ್ ಆಗೋಷ್ಟು ಮಾತ್ರ ಕೋಕೋಪೀಟ್ನ ಮುಚ್ತಾ ಇದ್ದೀನಿ. ಈ ಬಾಕ್ಸ್ ಮುಚ್ಚಳನ ಟೈಟಾಗಿ ಕ್ಲೋಸ್ ಮಾಡಬೇಕು. ಬಾಕ್ಸ್ ಒಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗಬೇಕು, ತೇವಾಂಶನೂ ಇರಬೇಕು. ಆವಾಗ ಸೀಡ್ಸ್ ಬೇಗ ಜರ್ಮಿನೇಟ್ ಆಗುತ್ತೆ. ನಾವು ಬಾಕ್ಸ್ ಇಡೋವಂಥ ಜಾಗದಲ್ಲಿ ಬಿಸಿಲು ಬೀಳಬಾರ್ದು, ನೆರಳು ಕೂಡ ಇರಬಾರ್ದು, ಆದರೆ ಇಂಡೈರೆಕ್ಟ್ ಸನ್ಲೈಟ್ ಜಾಸ್ತಿ ಇರಬೇಕು. ಸೀಡ್ಸ್ ಹಾಕಿ 15 ದಿನ ಆದಮೇಲೆ ಓಪನ್ ಮಾಡಿರೋದಿದು. 2 ದೊಡ್ಡ ಎಲೆಗಳು ಕಾಣಿಸ್ತಾ ಇದೆ, ಇನ್ನೆರಡು ತುಂಬ ಚಿಕ್ಕದಾಗಿ ಬಂದಿದೆ. ಇದು ಕೂಡ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಇದು ಇನ್ನೂ ಒಂದು 4-5 ದಿನ ಆದಮೇಲೆ. ಕೋಕೋಪೀಟ್ನ ನಾನು ಫಸ್ಟು ಸೀಡ್ಸ್ ಹಾಕಬೇಕಾದ್ರೆ ವೆಟ್ ಮಾಡಿ ಹಾಕಿರೋದು. ಅದೇ ಮಾಯ್ಶ್ಚರ್ ಇನ್ನೂ ಕೂಡ ಇದೆ. ಈ ಮೊಳಕೆ ಇನ್ನೊಂದು ಸ್ವಲ್ಪ ಉದ್ದ ಬರೋ ತನಕ ನಾನು ಹಾಕೋಕ್ಕೋಗಲ್ಲ, ಇಷ್ಟೇ ಮಾಯ್ಶ್ಚರ್ ಸಾಕಾಗುತ್ತೆ. ಇವಾಗ ವಿಂಟರ್ ಸೀಸನ್ ಇದ್ದಿದ್ದರಿಂದ ಇಷ್ಟು ಲೇಟ್ ಆಗಿದೆ, ಇಲ್ಲಾಂದರೆ 1 ವಾರದಲ್ಲಿ ಜರ್ಮಿನೇಟ್ ಆಗ್ತಾಯಿತ್ತು. ಈ ಸೀಡ್ಸಿಂದ ಬೆಳೆಯುವಂಥ ಗಿಡ ದೊಡ್ಡದಾಗಿ ಬೆಳೆಯೋದಕ್ಕೆ 1 ವರ್ಷ ಬೇಕಾಗತ್ತೆ. ಹೂ ಬಿಡೋದಕ್ಕೆ 1.5 ವರ್ಷ ಆದರೂ ಆಗ್ಬೋದು, ಅಥವಾ 2 ವರ್ಷ ಆದರೂ ಆಗಬಹುದು. ಈ ಪಾರಿಜಾತ ಎಲೆಗಳು ತುಂಬ ರಫ್ ಆಗಿರುತ್ತೆ.
ಅದನ್ನು ಮುಟ್ಟಿದರೆ ತುಂಬ ಒರಟೊಟ್ಟಾಗಿ ಪಾತ್ರೆ ತೊಳೆಯೋ ಬ್ರಷ್ ಇರುತ್ತಲ್ಲ ಆ ರೀತಿ ಅನಿಸುತ್ತೆ. ಈ ಗಿಡನ ಪಾಟಲ್ಲಿ ಹಾಕೋದ್ಕಿಂತ ನೆಲದ ಮೇಲೆ ಬರೀ ಮಣ್ಣಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮೇಂಟೈನ್ ಮಾಡೋದು ಕೂಡ ತುಂಬ ಈಸಿ ಆಗುತ್ತೆ. ನೆಲದ ಮೇಲಿದ್ದರೆ ವರ್ಷದಲ್ಲಿ 2 ಸಲ ಮಾತ್ರ ಗೊಬ್ಬರ ಕೊಟ್ಟರೆ ಸಾಕು. ಆದರೆ ಪಾಟಲ್ಲಿದ್ದರೆ ನಾವು ಆಗಾಗ ಕೇರ್ ಮಾಡ್ತಾ ಇರಬೇಕಾಗತ್ತೆ. ಮನೆ ಹತ್ರ ನೆಲದ ಮೇಲೆ ಬೆಳೆಯೋಕ್ಕೆ ಯಾರಿಗೆ ಜಾಗ ಇರಲ್ಲ ಅವರು ಈ ರೀತಿ ಗ್ರೋ ಬ್ಯಾಗ್ಗಳಲ್ಲಿ ಬೆಳಿಬಹುದು. ಫಸ್ಟ್ ಇಯರು ನರ್ಸರಿಯಿಂದ ತಂದಾಗ ಗಿಡ ಚಿಕ್ಕದಾಗಿರುತ್ತೆ. 2ನೇ ವರ್ಷಕ್ಕೆ ಅದು ಮರ ಆಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಆವಾಗ ಮಾತ್ರ ನೀವು ತುಂಬ ದೊಡ್ಡ ಪಾಟ್ ಬೇಕಾಗುತ್ತೆ. ರೀಪಾಟ್ ಮಾಡಿದಾಗ ತುಂಬ ದೊಡ್ಡ ಪಾಟಿಗೆ ಹಾಕಬೇಕು ಅಥವಾ ಈ ರೀತಿ ಗ್ರೋ ಬ್ಯಾಗ್ಗಳಲ್ಲಿ ಹಾಕಬೇಕು. ಈ ಪಾರಿಜಾತ ಗಿಡಕ್ಕೆ ಪಾಟಿಂಗ್ ಮಿಕ್ಸ್ ತಗೊಳ್ಳೋದಾದರೆ ಮರಳು, ಮಣ್ಣು ಮತ್ತು ಗೊಬ್ಬರ 3 ಈಕ್ವಲ್ ಆಗಿ ತಗೋಬೋದು. ಗೊಬ್ಬರ ಮಾತ್ರ ಆರ್ಗ್ಯಾನಿಕ್ ಆಗಿರೋದೇ ತಗೋಬೇಕು. ಅದ್ರ ಜೊತೆಗೆ ನೀಮ್ ಪೌಡರ್ ಅಂತ ಸಿಗುತ್ತೆ, ಬೇವಿನ ಹಿಂಡಿನ ಪುಡಿ ಇದು. ಇದನ್ನು ಹಾಕಿದರೆ ಯಾವುದೇ ಫಂಗಸ್ ಆಗಲ್ಲ ಅಥವಾ ರೋಗಗಳು ಬರೋದು ತಡೆಯುತ್ತೆ. ಈ ಗಿಡನ ನೆಲದ ಮೇಲೆ ಹಾಕೋರು ನೀರು ಹರಿದು ಹೋಗೋಂಗಿರಬೇಕು, ಒಂದು ಕಡೆ ನಿಲ್ಲಬಾರ್ದು ಅಂಥ ಜಾಗಕ್ಕೆ ಹಾಕಬೇಕು. ಪಾಟಲ್ಲಿ ಹಾಕೋರು ಅಷ್ಟೇ ಡ್ರೈನೇಜ್ ಹೋಲ್ ಚೆನ್ನಾಗಿರ್ಬೇಕು. ಇದಕ್ಕೆ ನೀರು ನಿಂತರೆ ಗಿಡ ಹಾಳಾಗುತ್ತೆ, ಓವರ್ ವಾಟ್ರಿಂಗ್ ಆದರೆ ಈ ಗಿಡ ಸತ್ತೋಗುತ್ತೆ. ಎಲ್ರಿಗೂ ಗೊತ್ತಿರೋಂಗೆ ಈ ಪಾರಿಜಾತ ಹೂವು ರಾತ್ರಿ ಹೊತ್ತರಳೋದು. ಬೆಳಗ್ಗೆ ಆದ ಕೂಡಲೇ ಗಿಡದಿಂದ ಈ ರೀತಿ ಕೆಳಗಡೆ ಬಿದ್ದಿರುತ್ತೆ. ನಾವು ಬೆಳಗ್ಗೆ ಆ ಮರದ ಹತ್ರ ಹೋಗಬೇಕು, ತುಂಬ ಚೆನ್ನಾಗಿ ಆ ಹೂವಿಂದು ಪರಿಮಳ ಬರ್ತಾ ಇರುತ್ತೆ. ಈ ಹೂವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬೆಡ್ರೂಮಲ್ಲಿ ತೊಗೊಂಡೋಗಿ ಇಟ್ಕೋಬೇಕು. ರೂಮ್ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇರುತ್ತೆ. ಕೆಳಗಡೆ ಬಿದ್ದಿರೋ ಹೂವನ್ನ ದೇವರಿಗೆ ಮುಡಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಪಾರಿಜಾತ ಹೂವು ಎಷ್ಟು ಶ್ರೇಷ್ಠ ಅಂದರೆ ಇದು ಕೆಳಗಡೆ ಬಿದ್ದಿರೋ ಹೂವನ್ನ ಕೂಡ ದೇವರಿಗೆ ಮುಡಿಸ್ಬೋದು ಅಂತ ಹೇಳ್ತಾರೆ. ಬೆಂಗಾಲೀಸು ಈ ಪಾರಿಜಾತ ಹೂವನ್ನ ತುಂಬ ಇಷ್ಟಪಟ್ಟು ದೇವರಿಗೆ ಅರ್ಪಿಸ್ತಾರೆ. ಅವರೇನು ಮಾಡ್ತಾರೆ, ಹೂವು ನೆಲದ ಮೇಲೆ ಬೀಳಬಾರ್ದು ಅಂತ ಮರದ ಕೆಳಗೆ ಈ ರೀತಿ ಬಾಳೆ ಎಲೆನ ಹಾಸಿರ್ತಾರೆ. ಬೆಳಗ್ಗೆ ಹೂವೆಲ್ಲ ಕೆಳಗಡೆ ಬೀಳುತ್ತಲ್ಲ, ಅದು ಈ ಬಾಳೆ ಎಲೆ ಮೇಲೆ ಬಿದ್ದಿರುತ್ತೆ. ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ದೇವರಿಗೆ ಅರ್ಪಿಸ್ತಾರೆ. ಈ ಪಾರಿಜಾತ ಹೂವು ಆಗಸ್ಟಿಂದ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಡಿಸೆಂಬರ್ ತನಕ ಹೂ ಬರ್ತಾ ಇರುತ್ತೆ. ಇವಾಗ ಡಿಸೆಂಬರ್ ಆಗಿರೋದ್ರಿಂದ ಹೂಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಗಿಡಕ್ಕೆ ತುಂಬ ನೆರಳು ಇರಬಾರ್ದು, ತುಂಬ ಬಿಸಿಲು ಕೂಡ ಇರಬಾರ್ದು. ಪಾರ್ಷಲ್ ಶೇಡಲ್ಲಿ ಇದು ತುಂಬ ಚೆನ್ನಾಗಿ ಬರುತ್ತೆ. ಇಂಡೋರಲ್ಲಿ ಈ ಪ್ಲ್ಯಾಂಟ್ನ ಬೆಳೆಯೋಕ್ಕಾಗಲ್ಲ. ಹೂವಿನ ಸೀಸನ್ ಮುಗಿದು ಹೋದ್ಮೇಲೆ ಈ ಗಿಡನ ಕಟ್ಟಿಂಗ್ ಮಾಡ್ಬೋದು. ಕಟ್ಟಿಂಗ್ ಮಾಡಿದ ಮೇಲೆ ಈ ಗಿಡಕ್ಕೆ ಗೊಬ್ಬರ ಕೊಡೋದಿರಲ್ಲ, ಬರೀ ನೀರು ಕೊಡ್ತಾ ಇದ್ದರೆ ಆಯಿತು ಅಷ್ಟೇ. ನೆಕ್ಸ್ಟ್ ಸೀಸನ್ನಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ 15 ದಿನಕ್ಕೊಂದೊಂದು ಸಲ ಕೊಡ್ತಾಯಿದ್ರೆ ಹೂ ತುಂಬ ಬಿಡ್ತಾ ಹೋಗುತ್ತೆ. ಹೊಸ ಗಿಡನ ನರ್ಸರಿಯಿಂದ ತಂದು ಹಾಕ್ತವರು ಕಟ್ಟಿಂಗ್ ಮಾಡೋ ಹಂಗಿರಲ್ಲ. ಗಿಡಕ್ಕೆ 1 ರಿಂದ 1.5 ವರ್ಷ ಆಗಬೇಕು, ಆಮೇಲೆ ನೀವು ಆ ಗಿಡನ ಕಟ್ಟಿಂಗ್ ಮಾಡ್ಬೋದು. ಗಿಡ ಬೆಳೆಯೋ ಸ್ಟೇಜಲ್ಲಿ ನೀವು ಡ್ರೈ ಆಗಿರೋ ಕಾಂಪೋಸ್ಟ್ಗಳನ್ನ ಕೊಡ್ಬೋದು. ಆದರೆ ಹೂ ಬಿಡೋ ಟೈಮಲ್ಲಿ ಮಾತ್ರ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿದರೆ ಬೇಗ ರಿಸಲ್ಟ್ ಸಿಗುತ್ತೆ. ಪ್ರೊಪಗೇಷನಲ್ಲಿ ಸೀಡ್ಸಿಂದ ಬೆಳೆಯೋದನ್ನು ನೋಡಿದರೆ, ಇವಾಗ ನಾನು ಏರ್ ಲೇಯರಿಂಗ್ ಮಾಡಿ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಈ ಏರ್ ಲೇಯರಿಂಗ್ ಅಂದರೆ ಏನು ಅಂದರೆ, ಮದರ್ ಪ್ಲ್ಯಾಂಟಿಂದ ಸ್ಟೆಮ್ಮನ್ನು ಕಟ್ ಮಾಡಿ ಸೆಪ್ರೇಟ್ ಮಾಡ್ದೇ ಕಸಿ ಮಾಡೋದನ್ನು ಏರ್ ಲೇಯರಿಂಗ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಒಂದು ಪೆನ್ಸಿಲ್ ಅಷ್ಟಾದರೂ ದಪ್ಪ ಇರಬೇಕು, ಅಷ್ಟು ದಪ್ಪದ ಕೊನೆನ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡೋಕ್ಕೆ ಮುಂಚೆ ಆ ಕೊನೆಯಲ್ಲಿ ಎಲೆಗಳೇನಾದರೂ ಇದ್ದರೆ ಅದನ್ನು ಬಿಡಿಸಿಟ್ಕೋಬೇಕು, ಯಾವುದೂ ಮಧ್ಯದಲ್ಲಿ ಅಡ್ಡ ಬರಬಾರ್ದು. ಇದಕ್ಕೆ ಬ್ಲೇಡನ್ನೇ ಯೂಸ್ ಮಾಡಬೇಕು. ಆದರೆ ನನಗೆ ಸ್ವಲ್ಪ ಬ್ಲೇಡಲ್ಲಿ ಭಯ ಇರೋದ್ರಿಂದ ನಾನು ಈ ರೀತಿ ಸಣ್ಣ ಚಾಕುಗಳನ್ನ ಇಟ್ಕೊಂಡಿದ್ದೀನಿ. 3 ಇಂಚಷ್ಟು ಉದ್ದನ ಎರಡೂ ಸೈಡು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತಲ್ಲ ಅದನ್ನು ಬಿಡಿಸಿ ತೆಗಿಬೇಕು. ಮೇಲ್ಗಡೆ ಲೇಯರ್ ತೆಗಿಯೋಕ್ಕೆ ಮುಂಚೆ ನಾವು ಅದನ್ನು T ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಅದು ಈಸಿಯಾಗಿ ಬರುತ್ತೆ. ಇವಾಗ ಪೂರ್ತಿ ತೆಗೆದಿದ್ದಾಗಿದೆ. ಇದಕ್ಕೆ ಹಾಕೋದಕ್ಕೆ ನಾನು ಎರೆಹುಳು ಗೊಬ್ಬರ ಮತ್ತು ಮಣ್ಣು ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ಬರೀ ಮಣ್ಣು ಕೂಡ ತಗೋಬೋದು, ಕೆಂಪು ಮಣ್ಣು ಕೂಡ ತಗೋಬೋದು. ಇದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಉಂಡೆ ಥರ ಬರಬೇಕು. ಈ ಮಣ್ಣನ್ನು ಇವಾಗ ಸುತ್ತ 4 ಕಡೆ ಕವರ್ ಆಗೋ ಥರ ಸುತ್ತಬಿಟ್ಟು ಪ್ಯಾಕ್ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇದ್ರ ಸುತ್ತ ಪ್ಲಾಸ್ಟಿಕ್ ಕವರ್ನ ಸುತ್ತಬೇಕು. ಈ ಕವರ್ ನಾನು ತೊಗೊಂಡಿದ್ದು ಸ್ವಲ್ಪ ದೊಡ್ಡದಾಯಿತು, ಇಷ್ಟು ದೊಡ್ಡದು ಬೇಕಾಗಲ್ಲ. ಗಾಳಿ ಆಡದೇ ಇರೋ ಥರ ಕ್ಲೀನಾಗಿ ಎಲ್ಲ ಕಡೆ ಕವರ್ ಆಗಬೇಕಿದು. ಇದ್ರ ಮೇಲೆ ನಾವು ಒಂದು ದಾರದಿಂದ ಟೈಟಾಗಿ ಕಟ್ಟಬೇಕು. ಯಾವ ಕಡೆಯಿಂದನೂ ಗಾಳಿ ಆಡದೇ ಇರೋ ಥರ ಟೈಟಾಗಿ ಕಟ್ಟಬೇಕು. ಆ ಮಣ್ಣನ್ನು ಕಟ್ಟಿದ್ದೀವಲ್ಲ, ಆ ಜಾಗದಿಂದ ರೂಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಈ ಏರ್ ಲೇಯರಿಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಫೆಬ್ರವರಿ. ಈ ಪಾರಿಜಾತ ಗಿಡ ಬರೀ ಒಂದು ಹೂವಿನ ಗಿಡ ಅಲ್ಲ, ಇದನ್ನು ಮ್ಯಾಜಿಕಲ್ ಪ್ಲ್ಯಾಂಟ್ ಅಂತಲೇ ಹೇಳ್ತಾರೆ. ಯಾಕೆ ಅಂದರೆ ಇದರಲ್ಲಿ ಅಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಈ ಗಿಡದ ಬೇರಿಂದ ಹಿಡಿದು ಹೂವಿನ ತನಕ ಪ್ರತಿಯೊಂದು ಭಾಗನೂ ಆಯುರ್ವೇದಿಕ್ ಔಷಧಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಪಾಟಲ್ಲಿ ಪಾರಿಜಾತ ಬೆಳೆದಿರೋರು ಹೂವಿನ ಸೀಸನಲ್ಲಿ ಹೂ ಜಾಸ್ತಿ ಬಿಡಬೇಕು ಅಂದರೆ ಬೋನ್ ಮಿಲ್ಲು ಮತ್ತು ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ಅಂಥ ಪೌಡರು ಅಥವಾ ಬಾಳೆಹಣ್ಣಿನ ಸಿಪ್ಪೆದ ನೀರು ಇದನ್ನು ಹಾಕಿದರೆ ಹೂ ಜಾಸ್ತಿ ಬಿಡುತ್ತೆ. ಇನ್ನು ಲಾಸ್ಟಲ್ಲಿ ಡಿಸೀಸಸ್ ಮತ್ತು ಹುಳುಗಳ ಅಟ್ಯಾಕ್ ಆಗಲ್ವಾ ಅಂತ ಕೇಳ್ಬೋದು. ಆದರೆ ನೆಲದ ಮೇಲೆ ಹಾಕಿರೋ ಗಿಡಗಳಿಗೆ ತುಂಬ ಕಡಿಮೆ, ಯಾವ ರೋಗಗಳು ಬರಲ್ಲ, ಹುಳುಗಳ ಅಟ್ಯಾಕ್ ಆಗೋದು ಕಡಿಮೆ. ಆದರೆ ಪಾಟಲ್ಲಿ ಹಾಕಿರೋ ಗಿಡಗಳಿಗೆ ಆಗೋ ಚಾನ್ಸಸ್ ಇರುತ್ತೆ, ಎಫಿಡ್ಸ್ ಬರುತ್ತೆ. ಅದಕ್ಕೆ ಯಾವಾಗಲೂ ನೀಮ್ ಆಯಿಲ್ನ ಇಟ್ಕೊಂಡಿರಬೇಕು. ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಸಾಕು, ಆದರೆ ಯಾವುದೇ ಕಾರಣಕ್ಕೂ ಪೆಸ್ಟಿಸೈಡ್ಸ್ ಮಾತ್ರ ಸ್ಪ್ರೇ ಮಾಡಬಾರ್ದು. ಈ ಪಾರಿಜಾತ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನೂ ಹೇಳಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು. Repot.